ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ಗೆ 1,000 ಹುದ್ದೆಗಳನ್ನ ಆಹ್ವಾನಿಸಲಾಗಿದೆ. ಇದಕ್ಕೆ ಬೇಕಾದ ಅರ್ಹತೆಗಳೇನು, ಮತ್ತೆ ಫೀಸ್ ಅಮೌಂಟ್ ಎಷ್ಟಿರುತ್ತೆ, ಮತ್ತೆ ಏಜ್ ಲಿಮಿಟ್ ಎಷ್ಟಿರುತ್ತೆ, ಮತ್ತೆ ಇದು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ತಾ ಇದ್ರೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ವಿಎ ಅಂದ್ರೆ ವಿಲೇಜ್ ಅಕೌಂಟೆಂಟ್ ವೇಕೆನ್ಸಿ ಟು 2024 ಸಾಲಿನಲ್ಲಿ ಇದು ಕೆಇ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ನಲ್ಲಿ ಬರುತ್ತೆ. ಇದರ ಅಪ್ಲಿಕೇಶನ್ ಫೀಸ್ ನೋಡೋದೇ ಆಗಿದ್ರೆ 2A 2B 3A 3B ಜನರಲ್ ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮೆನ್ PW ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಇರುತ್ತೆ. ಹಾಗೆ ಇದು ಪೇಮೆಂಟ್ ಮೋಡ್ ಬಂದು QR ಕೋಡ್ ಇಲ್ಲ UPI ಮತ್ತೆ ನೆಟ್ ಬ್ಯಾಂಕಿಂಗ್ ಮತ್ತೆ ಯಾವುದೇ ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡಬಹುದಾಗಿದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ವೀಕ್ಷಕರೇ, ಇಲ್ಲಿ ರಿಓಪನ್ ಡೇಟ್ಸ್ ಅಂದ್ರೆ 19/9/2024 ಅಂದ್ರೆ 19/9/2024ರಿಂದ 28/9/2024 ನೀವು ಅಪ್ಲಿಕೇಶನ್ ಆಗೋದಕ್ಕೆ ಒಂದು ಕಾಲ ಅವಕಾಶವನ್ನು ಕೊಟ್ಟಿರೋದು ವೀಕ್ಷಕರೇ. ಅಂದ್ರೆ ಇದಕ್ಕೂ ಮುಂಚೆ ನೋಡಿ ನ್ಯೂ ಡೇಟ್ಸ್ ಅಂತ ಕಾಣಿಸ್ತಿದೆ. ಇದು ಸ್ಟಾರ್ಟಿಂಗ್ ಡೇಟ್ ಅಂದ್ರೆ 5/4/2024ರಿಂದ 15/5/2024 ಅಂದ್ರೆ 40 ದಿನ ಕಾಲಾವಕಾಶ ಕೊಟ್ಟಿದ್ರು. ಆದ್ರೆ ಯಾರು ಅಪ್ಲಿಕೇಶನ್ ಹಾಕಕ್ ಸಾಧ್ಯ ಆಗಿರ್ಲಿಲ್ಲ, ಸಮಸ್ಯೆ ಆಗಿತ್ತು, ಅವ್ರಿಗೆ ಮತ್ತೆ 19/9/2024ರಿಂದ 28/9/2024 ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ 28/9/2024 ಲಾಸ್ಟ್ ಡೇಟ್ ಆಗುತ್ತೆ. ಇದು ಪೇಮೆಂಟ್ ಮೋಡ್ ಅಂದ್ರೆ ಫೀಸ್ ಪೇಮೆಂಟ್ ಕೂಡ 29/9/2024 ಲಾಸ್ಟ್ ಆಗುತ್ತೆ ವೀಕ್ಷಕರೇ. ಯಾರು 5/4/2024 ಮತ್ತೆ 15/5/2024 ಒಳಗಡೆ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಈಗಾಗಲೇ ಹಾಲ್ ಟಿಕೆಟ್ ನ ಜನರೇಟ್ ಮಾಡಿದ್ದಾರೆ. ಅವ್ರಿಗೆ 29/9/2024 10:30 ಅಂದ್ರೆ 2 ಅವರ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಈಗ ರಿಓಪನ್ ಆಗಿದೆಯಲ್ಲ ವೀಕ್ಷಕರೇ, ಇಲ್ಲಿ 19/9/2024ರಿಂದ 10 ದಿನ ಏನ್ ಕಾಲಾವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಎಕ್ಸಾಮಿನೇಷನ್ ಡೇಟ್ ಬಂದು 27/10/2024 10:30 12:30 ಅಂದ್ರೆ ಮತ್ತೆ ಇನ್ನೊಂದು ಟೈಮಿಂಗ್ಸ್ ಇದೆ 2:30 4:30. ಈ ಎರಡು ಟೈಮಿಂಗ್ಸ್ ನಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಮತ್ತೆ ಇದರ ಏಜ್ ಲಿಮಿಟ್ ನೋಡೋದಾಗಿದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಮಿನಿಮಮ್ ಏಜ್ 18 ವರ್ಷ ಆಗಿರ್ಲೇಬೇಕು. ಅದು ಮ್ಯಾಕ್ಸಿಮಮ್ ಜನರಲ್ ಕ್ಯಾಂಡಿಡೇಟ್ಸ್ ಬಂದು 35 ವರ್ಷ ಇದೆ. ಹಾಗೆ ಕ್ಯಾಟಗರಿ 2A 2B 3A 3Bಗೆ 38 ವರ್ಷ ಮ್ಯಾಕ್ಸಿಮಮ್ ಏಜ್ ಆಗಿರುತ್ತೆ. ಮತ್ತೆ SC ST ಕ್ಯಾಟಗರಿ 1ಗೆ 40 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ನೋಡಿ ಇದರ ಕ್ವಾಲಿಫಿಕೇಶನ್ ನೋಡಿದ್ರೆ ಸೆಕೆಂಡ್ PUC ಆಗಿರ್ಲೇಬೇಕು. ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ಮತ್ತೆ ವೇಕೆನ್ಸಿ ಡೀಟೇಲ್ ಅಂದ್ರೆ ಈಗ 1000 ವೇಕೆನ್ಸಿ ಏನೇನ್ ಕೊಟ್ಟಿದ್ದಾರೆ, ಕೆಲವು ಡಿಸ್ಟ್ರಿಕ್ಟ್ ಗಳಲ್ಲಿ ಇಷ್ಟೇ ವೇಕೆನ್ಸಿ ಅಂತ ಕಾಲ್ ಮಾಡಿದ್ದಾರೆ ವೀಕ್ಷಕರೇ. ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ಅಲ್ಲಿ 32, ಬ್ಯಾಂಗ್ಳೂರ್ ರೂರಲ್ ಗೆ 34, ಚಿತ್ರದುರ್ಗ 32, ಕೋಲಾರ 45, ಟೋಟಲ್ ಎಂಟೈರ್ ಕರ್ನಾಟಕದಲ್ಲಿ 1000 ವೇಕೆನ್ಸಿ ವೀಕ್ಷಕರೇ. ಮತ್ತೆ ರಾಮನಗರದಲ್ಲಿ 51, ಶಿವಮೊಗ್ಗದಲ್ಲಿ 30, ಹಾಗೆ ಮೈಸೂರಿನಲ್ಲಿ 66, ಈ ರೀತಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲೂ ಅಂದ್ರೆ 1000 ವೇಕೆನ್ಸಿ ಏನಿರುತ್ತೆ ಇದನ್ನ ಡಿವೈಡ್ ಮಾಡಿದ್ದಾರೆ. ಮೊದಲು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ KEA ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಆದ್ಮೇಲೆ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಓಮ್ KEA ಅಂತ, ಇದನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗಿದೆ ನೋಡಿ, KEA ವೆಬ್ಸೈಟ್. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಇತ್ತೀಚಿನ ಪ್ರಕಟಣೆಗಳು ಅಂತ, ಇದರಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಇದೆ ನೋಡಿ, ಅದು ಈಗ ಎಕ್ಸಾಮ್ 29 ಬರೆಯುವಂತ ಎಕ್ಸಾಮ್ಗೆ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋ ಲಿಂಕ್ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬನ್ನಿ. ಮತ್ತೆ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬಂದ್ರೆ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ, VAO ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ. ಈ ಲಿಂಕ್ ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಆಪ್ಷನ್ ಬಂದು ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ ನೋಡಿ, ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಎರಡನೇ ಆಪ್ಷನ್ ಸೆಲೆಕ್ಟ್ ದಿ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್ ಅಂದ್ರೆ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಇಲ್ಲಿ ನೀವು ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇದು ಅಪ್ಲಿಕೆಂಟ್ ಫುಲ್ ನೇಮ್ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರೋ ತರ ನೇಮ್ ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಮದರ್ ನೇಮ್ ತಾಯಿ ಹೆಸರು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆ ಆ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಫಾದರ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಆರನೇ ಆಪ್ಷನ್ ಬಂದು ಜೆಂಡರ್ ಅಂತ ಇದೆ ನೋಡಿ, ಜೆಂಡರ್ ನ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಇದೆ ನೋಡಿ, ಅದರಲ್ಲಿ ಮೇಲ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ಮತ್ತೆ ರಿಸರ್ವೇಶನ್ ಕ್ಯಾಟಗರಿ ಅಂತ ಏನ್ ಕಾಣಿಸ್ತಿದೆ ನೋಡಿ, SC ST ಕ್ಯಾಟಗರಿ 1 2A 2B 3A 3B ಮತ್ತೆ GM ಜನರಲ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಕ್ಯಾಸ್ಟ್ ಇರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆಳಗಡೆ RD ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. RD ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ.
ಇಲ್ಲಿ 8ನೇ ಆಪ್ಷನ್ ಏನ್ ಕಾಣಿಸ್ತದೆ, ಇಲ್ಲಿ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕೆಳಗಡೆ ಏಜ್ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ವರ್ಷ ಎಷ್ಟನೇ ತಿಂಗಳು ಅಂತ ತೋರಿಸ್ತಾ ಇದೆ. ಆದ್ರೆ ನಿಮ್ಗೆ 18 ವರ್ಷದ ಒಳಗಡೆ ಇತ್ತು ಅಂದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ, ಇಲ್ಲೇ ಶೋ ಆಗುತ್ತೆ. ನೀವು ಡೇಟ್ ಎಂಟ್ರಿ ಮಾಡಿದ ತಕ್ಷಣ ಸಪೋಸ್ ನೀವು 17 ವರ್ಷ ಆಗಿರುತ್ತೆ, ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಲ್ಲೇ ಶೋ ಆಗುತ್ತೆ ನೀವು ಅಪ್ಲಿಕೇಬಲ್ ಎಲಿಜಿಬಲ್ ಇಲ್ಲ ಅಂತ ತೋರಿಸುತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಏನ್ ಕಾಣಿಸ್ತಾ ಇದೆ ನೋಡಿ 9ನೇ ಆಪ್ಷನ್ ಅಲ್ಲಿ, ಇಲ್ಲಿ ಕಾಯಂ ವಿಳಾಸ ಅಂತ ಇದೆಯಲ್ಲ, ಇಲ್ಲಿ ಅಡ್ರೆಸ್ ನ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಅಡ್ರೆಸ್ ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತಾಲೂಕು ಅಂತ ಇದೆ ನೋಡಿ, ಆಧಾರ್ ಕಾರ್ಡ್ ನಲ್ಲಿ ಯಾವ ತಾಲೂಕು ಇದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಡಿಸ್ಟಿಕ್ ಕೂಡ, ಹಾಗೆ ಜಿಲ್ಲೆ ಡಿಸ್ಟಿಕ್ ಕೂಡ ನೀವು ಇಲ್ಲಿ ತಾಲೂಕು ಅಂತ ಇದೆ ನೋಡಿ, ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಡಿಸ್ಟಿಕ್ ಕೂಡ ಆಧಾರ್ ಕಾರ್ಡ್ ನಲ್ಲಿ ಇರೋ ತರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಸೆಲೆಕ್ಟ್ ಆಪ್ಷನ್ ಬರುತ್ತೆ, ಆ ಡಿಸ್ಟಿಕ್ ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ ಡಿಫಾಲ್ಟ್ ಆಗಿ ಕರ್ನಾಟಕ ಅಂತ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗಿ ಕರ್ನಾಟಕ ಅಂತ ಎಂಟ್ರಿ ಆಗಿದೆ. ಮತ್ತೆ ಪಿನ್ ಕೋಡ್ ನ ಎಂಟ್ರಿ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅನ್ನೋದ್ರಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಟಿಕ್ ಮಾಡಿ ಡಿಫಾಲ್ಟ್ ಆಗಿ ನೀವೇನು ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರೋ ಅದೇ ಡಿಫಾಲ್ಟ್ ಆಗಿ ಬಂದು ಸೆಟ್ ಆಗುತ್ತೆ. ಹಾಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಇಮೇಲ್ ID ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆರ್ ಯು ಮ್ಯಾರಿಡ್ ಅಂತ ಇದೆ ನೋಡಿ, ನೀವೇನಾದ್ರು ಮ್ಯಾರೇಜ್ ಆಗಿದ್ರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ, ಇಲ್ಲ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನೋ ಅಂತ ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ರೂರಲ್ ಅಪ್ಲಿಕೆಂಟ್ ಅಂತ ಇದೆ ನೋಡಿ, ಗ್ರಾಮೀಣ ಅಭ್ಯರ್ಥಿ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ನೀವು ವಿಲೇಜ್ ಲಿಮಿಟ್ ಅಲ್ಲಿ ಏನಾದ್ರು ಓದಿದ್ರೆ ಅಲ್ಲಿ ರೂರಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಸರ್ಟಿಫಿಕೇಟ್ಗೆ ಸೀಲು ಸೈನ್ ಹಾಕ್ಸಿ ರೆಡಿ ಇಟ್ಕೋಬೇಕಾಗತ್ತೆ. ಏನಾದ್ರು ಇದ್ರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಇವ್ರ ಹತ್ರ ಸರ್ಟಿಫಿಕೇಟ್ ಇಲ್ಲ, ಅದಕ್ಕೆ ನೋ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಕನ್ನಡ ಮಾಧ್ಯಮ, ನೀವು ಒಂದನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವೇನ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ನಿಮ್ಮದು ಒಂದು ಫಾರಂ ಬರುತ್ತೆ. ಆ ಫಾರಂಗೆ ನೀವು ಸ್ಕೂಲಲ್ಲಿ ಮುಖ್ಯೋಪಾಧ್ಯಾಯರು ಅಂದ್ರೆ HM ಇರ್ತಾರಲ್ಲ, HM ಹತ್ರ 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ಎಲ್ಲೂ ಓದಿದಿರಾ ಅವ್ರ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡು ರೆಡಿ ಇಟ್ಕೋಬೇಕಾಗತ್ತೆ. ಇಲ್ಲೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಇದ್ರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡಿ. ಎಸ್ ಅಂತ ಟಿಕ್ ಮಾಡಿದ್ರೆ ನೀವು ಮ್ಯಾನ್ಯುಯಲ್ ಆಗಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಇದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ನೋ ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಪ್ಲಿಕೆಂಟ್, ನೀವು ಅಂಗವಿಕಲರು ಏನಾರು ಆಗಿದ್ರೆ ಎಸ್ ಅಂತ ಟಿಕ್ ಮಾಡಿ. ಅಂದ್ರೆ ನೀವು ಎಸ್ ಅಂತ ಟಿಕ್ ಮಾಡಿದ್ರೆ ನೀವು ಸರ್ಟಿಫಿಕೇಟ್ ನ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಮತ್ತೆ ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಇದೆ ನೋಡಿ, ಇದು ಇದ್ರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡಿ. ಆರ್ ಯು ಕ್ಲೈಮಿಂಗ್ KK ರಿಸರ್ವೇಶನ್, ಅದು ಕೂಡ ಇದ್ರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಟಿಕ್ ಮಾಡಿ. ನಾನು ನೋ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಆರ್ ಯು ಕ್ಲೈಮಿಂಗ್ ರಿಲ್ಯಾಕ್ಸೇಷನ್ ಅಂದ್ರೆ ಏಜ್ ಏನಾದ್ರು ಜಾಸ್ತಿ ಆಗಿತ್ತು ಅಂದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಇಲ್ಲಿ ನೋ ಅಂತ ಟಿಕ್ ಮಾಡಿ. ಹಾಗೆ ಇಲ್ಲಿ ಕೆಳಗಡೆ SSLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್, SSLC ನಲ್ಲಿರೋ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಈ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು PUC ಬೇಸಿಸ್ ಅಲ್ಲಿ ಕಾಲ್ ಮಾಡಿದ್ರಿಂದ ನೀವು PUC ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪರ್ಸೆಂಟೇಜ್ CGPA ಅಂತ ಕೇಳ್ತಾ ಇದೆ. PUC ಒಂದು ಪರ್ಸೆಂಟೇಜ್ ಅಲ್ಲಿ ಇರೋದ್ರಿಂದ ಪರ್ಸೆಂಟೇಜ್ ನ ಟಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸರ್ಟಿಫಿಕೇಟ್ ಒಪ್ಟೈನ್ಡ್ ಫ್ರಮ್ ಬೋರ್ಡ್ ಅಂದ್ರೆ ಬೋರ್ಡ್, ನೀವು PUC ನಲ್ಲಿ ಯಾವ ಬೋರ್ಡ್ ನಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ PUC ಮಾರ್ಕ್ಸ್ ಕಾರ್ಡ್ ನಲ್ಲಿ ಟಾಪ್ 1 ಅಲ್ಲಿ ಬೋರ್ಡ್ ನ ಕೊಟ್ಟಿರ್ತಾರೆ, ನೇಮ್ ಮೆನ್ಷನ್ ಮಾಡಿರ್ತಾರೆ. ಆ ನೇಮ್ ನಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಇದನ್ನ ಎಸ್ ಅಂತ ಟಿಕ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಎಂಟರ್ ಲಾಸ್ಟ್ 4 ಡಿಜಿಟ್ ಇನ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ನ 4 ಡಿಜಿಟ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತ ಇದೆ ನೋಡಿ, ನೀವು ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಇದೆ ಆ ಇದನ್ನ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೈಸೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ವಾರ್ಷಿಕ ಆದಾಯ ಏನ್ ಮೆನ್ಷನ್ ಮಾಡಿರ್ತಾರೋ ಅದನ್ನೇ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಹಾಗೆ ಡಿಕ್ಲರೇಷನ್ ಎಲ್ಲ ಓದ್ಕೊಂಡು ಇಲ್ಲಿ ಟಿಕ್ ಮಾಡಿ. ಪ್ರಿವ್ಯೂ ಅಂತ ಏನ್ ಕಾಣಿಸ್ತದೆ ಪ್ರಿವ್ಯೂನ ಕ್ಲಿಕ್ ಮಾಡಿ. ಪ್ರಿವ್ಯೂನ ಕ್ಲಿಕ್ ಮಾಡಿ ಇದುವರೆಗೂ ನೀವೇನ್ ಟೈಪ್ ಮಾಡಿದ್ರಿ, ಯಾವ ಸೆಲೆಕ್ಟ್ ಮಾಡಿದ್ರಿ ಅನ್ನೆಲ್ಲ ಶೋ ಆಗ್ತಾ ಇರುತ್ತೆ. ಇದೇ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾನ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಚೇಂಜಸ್ ಇದೆ ಅಂತ ನೋಡಿ, ಇದನ್ನ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಯುವರ್ ಅಪ್ಲಿಕೆಂಟ್ ಐಡಿ ನಂಬರ್ ಜನರೇಟ್ ಆಗಿದೆ. ಈ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇಲ್ಲಿ ಹೋಮ್ ಅಂತ ಇದೆಯಲ್ಲ, ಹೋಮ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ 2ನೇ ಆಪ್ಷನ್ ಬಂದು ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನ ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಪಿ ಮಾಡಿರೋ ID ನಂಬರ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದರ ಫೋಟೋ ಸೈಜ್ ಬಂದು 100 KB ಒಳಗಡೆ ಬೇಕಾಗುತ್ತೆ. height 45 mm, width 35 mm. ಸಿಗ್ನೇಚರ್ ಸೈನ್ 100 KB ಒಳಗಡೆ ಇರಬೇಕಾಗುತ್ತೆ.
ಚೂಸ್ ಫೈಲ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ನಲ್ಲಿ ಫೋಟೋ ಮತ್ತೆ ಸೈನ್ ಸಿಗ್ನೇಚರ್ ಇಟ್ಕೊಂಡಿದ್ದೀನಿ. ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸೆಲೆಕ್ಟ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ರೆ ಇಲ್ಲಿ ನೋಡಿ ಫೋಟೋ ಸೇವ್ ಆಗಿದೆ. ಇಲ್ಲ ಫೋಟೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಫೋಟೋ ಬಂದಿದೆ. ಮತ್ತೆ ಸಿಗ್ನೇಚರ್ಗೂ ಅಷ್ಟೇ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಸೈನ್ ನ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಸೈನ್ ಅಪ್ಲೋಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಹಾಗೆ ಸೇವ್ ಅಂತ ಇದೆಯಲ್ಲ ಸೇವ್ ಅಂತ ಕೊಡಿ. ಹಾಗೆ ಓಕೆ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಹೋಮ್ ಅಂತ ಇದೆಯಲ್ಲ ಹೋಮ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನೋಡಿ ಸಬ್ಮಿಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫೀಸ್ ಪೇಮೆಂಟ್ ಅಂದ್ರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಫೀಸ್ ಪೇಮೆಂಟ್ ಅಂತ ಏನ್ ಕಾಣಿಸ್ತದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಹಾಗೆ ಕಾಪಿ ಮಾಡಿರೋ ಐಡಿನ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ನ ಕ್ಲಿಕ್ ಮಾಡಿ. ಅಂದ್ರೆ ಫೀಸ್ ಅಮೌಂಟ್ 750 ರೂಪಾಯಿ ಅಂತ ಶೋ ಆಗ್ತಿದೆ ನೋಡಿ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಮುಖಾಂತರ ಇಲ್ಲ ಡೆಬಿಟ್ ಕಾರ್ಡ್ ಇಲ್ಲ ನೆಟ್ ಬ್ಯಾಂಕಿಂಗ್ UPI QR ಕೋಡ್ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಪೇಮೆಂಟ್ ಮಾಡಬಹುದಾಗಿದೆ. ಇಲ್ಲಿ QR ಕೋಡ್ ಅಂತ ಕಾಣಿಸ್ತಿದೆ ನೋಡಿ, QR ಕೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. QR ಕೋಡ್ ಓಪನ್ ಆಗಿದೆ ನೋಡಿ. ಇಲ್ಲಿ ಫೋನ್ ಪೇ ಇಲ್ಲ ಗೂಗಲ್ ಪೇ ಯಾವ್ದ್ರಿಂದ ಆದ್ರೂ ನೀವು ಪೇಮೆಂಟ್ ಮಾಡಬಹುದು. ಹಾಗೆ 4ನೇ ಆಪ್ಷನ್ ಅಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಅಕ್ಲಾಸ್ಮೆಂಟ್ ಪೇಮೆಂಟ್ ಮಾಡಿರೋ 750 ರೂಪಾಯಿ ಏನ್ ಪೇಮೆಂಟ್ ಮಾಡಿರ್ತಾರೆ ಈ ಅಕ್ಲಾಸ್ಮೆಂಟ್ ಜನರೇಟ್ ಆಗುತ್ತೆ. ಕೆಳಗಡೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಒಂದು PDF ನಲ್ಲಿ ಪ್ರಿಂಟ್ 2 ಪೇಜಸ್ ಇರೋಂತ ಪ್ರಿಂಟ್ ಓಪನ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.